ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಆಮ್, ನಿನ್ನ ಕತೆ ನನ್ನ ಜೊತೆ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಅವರ ಅಂಜು ಅಮ್ಮಂಗೆ ಟೇಷನಿಗೆ ಕರ್ಕೊಂಡೋಗಿ ವಿಚಾರಣೆ ಮಾಡ್ತಾ ಇದ್ದಾನೆ ಅಜಿತ. ಆದರೆ ಅಜಿತಾಗೂ ಕೂಡ ಅವಳು ಬಾಯಿ ಬಿಡ್ತಾ ಇಲ್ಲ. ಬರೀ ಹಳೆ ಸ್ಟೋರಿ ಹೇಳ್ಕೊಂಡು ಅವನನ್ನು ಮೈಂಡ್ ವಾಶ್ ಮಾಡ್ತಾ ಇದ್ದಾಳೆ. ಅಂದರೆ ಕನಿಕರ ಬರೋ ರೀತಿ ಮಾತಾಡೋದು, ಅದು ಹಂಗಾಯಿತು ಹಿಂಗಾಯಿತು ಅಂತ ಹೇಳಿಕೊಂಡು ಈ ರೀತಿ ವಾಶ್ ಮಾಡ್ತಾ ಇದ್ದಾಳೆ. ಆದರೆ ಅಜಿತಾಗೆ ಈಗೆಲ್ಲ ಗೊತ್ತಾಗಿದೆ. ಅವಳ ಮಾತನ್ನು ಯಾವುದೂ ನಂಬಲ್ಲ ಅವನು. ನಿಜ ಹೇಳಿದ್ರೂ ನಂಬಲ್ಲ. ಏಕೆಂದರೆ ಅವಳು ಹಂಗೆ ಪಕ್ಕ ಸಿಗಾಕೊಂಡಿದ್ದಾಳೆ. ಅವಳು ವಾಚು ಅವನ ಕೈ ಸಿಕ್ಕಿದೆ, ಉಂಗ್ರನೂ ಅವನ ಕೈ ಸಿಕ್ಕಿದೆ, ಹಾಗಾಗಿ ಕೀ ಬಂಚು ಸಿಕ್ಕಿದೆ. ಹಂಗಾಗಿ ಅವನು ಯಾವುದಕ್ಕೂ ಕೇರ್ ಮಾಡ್ತಾಯಿಲ್ಲ ಇವಾಗ. ಎಲ್ಲದು ಎವಿಡೆನ್ಸ್ ಕರೆಕ್ಟಾಗಿ ಸಿಕ್ಕಿರೋದ್ರಿಂದ ನೀನು ಹೇಳೋದೆಲ್ಲ ಸುಳ್ಳು ಅನ್ನೋ ಮಟ್ಟಕ್ಕೆ ಬಂದುಬಿಟ್ಟಿದ್ದಾನೆ. ಹೇಳಿ ಎಲ್ಲನೂ ನೀವು ಬಾಯಿ ಬಿಟ್ಟು ಹೇಳಿದ್ರೆ ಒಳ್ಳೆಯದು ಅಂತ ಕೇಳ್ತಾನೆ. ಯಾವುದೂ ಅವಳು ಹೇಳಲ್ಲ. 20 ವರ್ಷದಿಂದ ನೀವು ಸುಳ್ಳು ಹೇಳ್ಕೊಂಡು ಇದೇ ಥರ ಜೀವನ ಮಾಡ್ಕೊಂಡು ಬಂದಿದ್ದೀರಾ. ಎಲ್ಲರಿಗೂ ಕೊಲೆ ಮಾಡೋಕ್ಕೆ ಹೋಗೋದು, ಎಲ್ಲರಿಗೂ ಏನಾದ್ರು ಒಂದು ಕಷ್ಟ ಮಾಡಿಕೊಡೋದು, ಈ ಥರ ಎಲ್ಲ ಮಾಡಿದ್ದೀರಾ. ನೀವು ಮಾಡುತ್ತಿರೋದೆಲ್ಲದೂ ಸರಿಯೇ ಇಲ್ಲ. ಬಾಯಿ ಬಿಟ್ಟು ಹೇಳಿ ನಿಮ್ಮ ತಪ್ಪನ್ನ. ಹೇಳಿದ್ರೆ ನೀವು ಸ್ವಲ್ಪ ದಿನ ನಿಮಗೆ ಶಿಕ್ಷೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾನೆ. ಆದರೆ ಅವಳು ಬಾಯಿ ಬಿಟ್ಟು ಹೇಳಲ್ಲ ಏನನ್ನು. ಬರೀ ಅವಳು ಕನಿಕರ ಬರೋ ರೀತಿಯೇ ಕೊಚ್ಕೊತಾಳೆ. ಹಂಗಾಗ್ಬಿಟ್ಟು ಈ ಕಡೆ ಭೂಮಿ ಅಜಿತಾಗೆ ಫೋನ್ ಮಾಡ್ತಾಳೆ. ರೀ, ಇಲ್ಲಿ ಎಲ್ಲ ಸಾಹೇಬ್ರೆ, ಅಂಜು ತುಂಬ ಅಳ್ತಾ ಇದ್ದಾಳೆ, ಮತ್ತು ಎಲ್ಲ ಸಮಾಧಾನ ಮಾಡೋಕ್ಕೋದ್ರೆ ಅವಳು ಸಮಾಧಾನ ಆಗ್ತಾಯಿಲ್ಲ, ಎಲ್ಲರೂ ಒಂದೊಂದು ರೀತಿ ಮಾತಾಡ್ತಾ ಇದ್ದಾರೆ, ಬೇಗ ಬನ್ನಿ ನೀವು ಅಂತ ಹೇಳ್ಬಿಟ್ಟು. ಸರಿ, ಅಲ್ಲೇನು ಸಮಾಧಾನ ಮಾಡು, ಏನು ಮಾಡೋಕ್ಕಾಗಲ್ಲ, ಸಮಾಧಾನ ಮಾಡು ಅಂತ ಹೇಳ್ತಾನೆ. ಆಗ್ತಾಯಿಲ್ಲ ಸಮಾಧಾನ ಮಾಡೋಕ್ಕೆ. ಎಷ್ಟು ಹೇಳಿದ್ರೂ ಅವಳು ಕೇಳ್ತಾನೆ ಇಲ್ಲ ಅಂತ ಹೇಳ್ತಾನೆ. ಸರಿ ಆಯಿತು ಬರ್ತೀನಿ, ಬೇಗ ಬನ್ನಿ ಅಂತ ಕೇಳ್ತಾಳೆ. ಆಯಿತು ಬರ್ತೀನಿ ಬಿಡು ಅಂತ ಹೇಳ್ತಾನೆ. ಆಮೇಲೆ ಇಲ್ಲಿ ಬಿಟ್ಬಿಟ್ಟು ಟೇಷನಲ್ಲಿ ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ಅಲ್ಲೆಲ್ಲ ವಾತಾವರಣ ನೋಡ್ತಾನೆ. ಆಮೇಲೆ ಎಲ್ಲರೂ ಹಿಂಗೆ ಹೇಳೋದು ಅಂತ ಒಂದೊಂದು ರೀತಿ ಅವ್ರವ್ರ ಪಾಡಿಗೆ ಅವರವರು ಮಾತಾಡ್ತಾ ಇರ್ತಾರೆ. ಆವಾಗ ಅಜಿತ್ ಏನಾಯಿತು ಅಂತ ಕೇಳ್ತಾನೆ. ಆವಾಗ ನೋಡಿ ಸಾಹೇಬ್ರೆ, ಈ ರೀತಿ ಅಂಜು ಅಳ್ತಾ ಕೂತಿದ್ದಾಳೆ ಅಂತ. ಆಮೇಲೆ ಇಲ್ಲೆಲ್ಲ ಮಾತಾಡಿ ಅಪ್ಪ ಅಮ್ಮನ ಹತ್ರ ಮತ್ತು ಭೂಮಿ ಹತ್ರ ಎಲ್ಲರ ಹತ್ರ ಮಾತಾಡಿ ಆದಮೇಲೆ ಅವನು ಅಂಜುನ ಕರೀಲಿ ಅಂತ ಹೇಳ್ತಾನೆ. ಹೋಗಿ ಭೂಮಿ ಅಂಜುನ ಕರ್ಕೊಂಬರ್ತಾಳೆ. ಅಂಜುನ ಕರ್ಕೊಂಬಂದಮೇಲೆ ಅಂಜುಗೆ ಕೇಳ್ತಾನೆ, ನಿಮ್ಮ ಅಮ್ಮನ ಬಿಡುಗಡೆ ಆಗೋವರೆಗೂ ಮದುವೆ ಮಾಡ್ಕೊಳ್ಳೋಕ್ಕೆ ಒಪ್ತೀಯಾ ಇಲ್ವಾ ಅಂತೇಳಿ. ಅವಳು ಕರೆಕ್ಟಾಗಿ ಮಾತಾಡ್ತಾಳೆ. ಕೊಲೆ ಕೇಸಲ್ಲಿ ಸಿಗಾಕೊಂಡಿಲ್ಲ ಅಂದರೆ ನಮ್ಮಮ್ಮ ನಿರಪರಾಧಿಯಾಗಿ ಮನೆಗೆ ಬರಲಿ, ಸಿಗಾಕೊಂಡಿದ್ರೆ ನಮ್ಮಮ್ಮ ಶಿಕ್ಷೆ ಅನುಭವಿಸ್ಲಿ, ನನಗೇನು ಬೇಜಾರಿಲ್ಲ ನಮ್ಮಮ್ಮ ಅಂತ. ನಾನಂತೂ ಅವ್ರ ಮುಖ ನೋಡಲ್ಲ ಅಂತ ಹೇಳ್ತಾಳೆ. ಅಜ್ಜಿ ಇಬ್ಬರಿಗೂ ಖುಷಿಯಾಗುತ್ತೆ. ಸದ್ಯ ಮಗಳಾದರೂ ಚೇಂಜ್ ಇದ್ದಾಳಲ್ಲ ಅಂತೇಳ್ಬಿಟ್ಟು. ಅಷ್ಟು ಕ್ರಿಮಿನಲ್ಲು ಸೊಸೆ, ಮಗಳಾದರೂ ಅವಳು ಹೊಟ್ಟೆಲಿ ಹುಟ್ಟಿದ ಮಗಳಾದರೂ ಚೇಂಜ್ ಇದ್ದಾಳಲ್ಲ ಅಂತೇಳಿ ಖುಷಿ ಪಡ್ತಾರೆ ಇಬ್ಬರೂ ಅಜ್ಜಿರು. ಆಮೇಲೆ ಈ ಕಡೆ ಅಂಜುಗೆ ಹೇಳ್ತಾನೆ, ನೀನು ಯಾವ ಬೇಜಾರು ಇಲ್ಲ ಅಂದರೆ ನಿಚ್ಚಿನ ಮದುವೆ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ, ನಿನಗೆ ಇಷ್ಟ ಇದ್ದರೆ ಮಾತ್ರ, ಇಲ್ಲ ಅಂದರೆ ಇದು ಮದುವೆ ಕ್ಯಾನ್ಸಲ್ಲೇ ಮಾಡೋಣ ಅಂತ. ಇಲ್ಲ, ನನಗೆ ಮದುವೆ ಇಷ್ಟ ಇದೆ, ಮದುವೆ ಮಾಡ್ಕೊಳ್ತೀನಿ, ನೀವೆಲ್ಲ ಒಪ್ಪಿ ಮಾಡೋದಾದರೆ ಓಕೆ, ನಾನು ಒಪ್ಕೊಂಡು ಮದುವೆ ಮಾಡ್ಕೊತೀನಿ. ನಮ್ಮಮ್ಮ ನಿರಪರಾಧಿ ಆದರೆ ವಾಪಸ್ ಬರಲಿ, ಅಪರಾಧಿ ಆದರೆ ಶಿಕ್ಷೆ ಅನುಭವಿಸ್ಲಿ, ಅದರಲ್ಲಿ ಯಾವ ಅಭ್ಯಂತರೂ ನನಗೇನಿಲ್ಲ ಅಂತ ಹೇಳ್ತಾಳೆ. ಆವಾಗ ಅಜಿತ ನಿಶ್ಚಿತನ ಕರೀತಾನೆ ಅಲ್ಲಿಗೆ. ಕರೆದುಬಿಟ್ಟು ಬಾಯಲ್ಲಿ ನಿಚ್ಚಿ ಅಂತ ಕರೆದುಬಿಟ್ಟು ಅವಳ ಕೈ ಮೇಲೆ ಇವನ ಕೈ ಇಟ್ಬಿಟ್ಟು, ನಿಮ್ಮ ಮದುವೆ ಗ್ಯಾರಂಟಿ ಆಗುತ್ತೆ, ಏನು ಬೇಜಾರು ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ತಾನೆ. ಹಂಗೆ ಹೇಳ್ಬಿಟ್ಟು ಅವನು ಸರಿ ಅಂತೇಳಿ ಇಬ್ಬರಿಗೂ ಸಮಾಧಾನ ಆಗೋ ರೀತಿ ಮಾತಾಡಿ, ಹಂಗೇನಾಗಲ್ಲ, ಯಾರೂ ಹಂಗೆ ಮಾತಾಡೋಕ್ಕೆ ಹೋಗಲ್ಲ, ಬಿಡು ನೀನು ಚಿಂತೆ ಮಾಡಬೇಡ ಅಂತೆಲ್ಲ ಹೇಳಿ ಅವನ ಪಾಡಿಗೆ ಅವನು ಆಫೀಸಿಗೆ ಹೋಗಬೇಕಾಗುತ್ತೆ. ಆದರೆ ಇಲ್ಲಿ ಅಪ್ಪನೂ ಅವಳು ಬೇಜಾರಾಗಿರ್ತಾಳೆ. ಯಾಕೆಂದರೆ ಅತ್ತೆ ಅವಳಿಗೆ ಫೇವರೇಟು. ಪ್ರತಿಯೊಂದು ವಿಷಯದಲ್ಲೂ ಇವಳೇ ಹೆಲ್ಪ್ ಮಾಡ್ತಿರ್ತಾಳೆ ಅವಳಿಗೆ ಕೆಲವೊಂದರಲ್ಲಿ. ಭೂಮಿ ವಿಷಯದಲ್ಲಂತೂ ಭೂಮಿ ಕಂಡ್ರೆ ಆಗ್ತಿರ್ಲಿಲ್ಲ. ಭೂಮಿ ಇಲ್ಲಿ ಬಂದಿದ್ದು ಅವಳಿಗೆ ಸಹಿಸ್ಕೊಳಕ್ಕಾಗ್ತಿರ್ಲಿಲ್ಲ ಯಾರಿಗೂ. ಅವಾಗೆಲ್ಲ
ಭೂಮಿ ಕೊಲೆ ಮಾಡೋ ಯತ್ನದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಅಲ್ಲೆಲ್ಲ ಇವಳು ಎಲ್ಪ್ ಇತ್ತು ಅವಾಗ. ಆದರೆ ಇವಾಗ ಆ ಥರ ಏನಿಲ್ಲ. ಅವಳು ಊರಿಗೆ ಗಂಡನ ಮನೆಗೆ ಹೊರ್ಟೋಗಿದ್ದಾಳೆ. ಅವಾಗವಾಗ ಇಲ್ಲಿ ಬರ್ತಾ ಇರ್ತಾಳೆ. ಈ ಕಡೆ ಬಂದು ಎಲ್ಲರೂ ಸತ್ಯದಿಂದ ಮತ್ತು ಶರಣು ಹೆಂಡತಿ ಅಜ್ಜಿ ಎಲ್ಲರೂ ಒಪ್ಕೊಂಡು ಆಯಿತು ಮದುವೆ ಮಾಡೋಣ ಅಂತ ಒಪ್ಕೊಂಡಿರ್ತಾರೆ. ಆ ಮದುವೆ ಮಾಡೋಣ ಅಂತ ಒಪ್ಕೊಂಡಾಗ ಒಂದೊಳ್ಳೆ ದಿನ ನೋಡಿ ಮದುವೆ ಮಾಡೋದು ಅಂತ ಆಯಿತು. ದೇವಸ್ಥಾನದಲ್ಲೇ ಮಾಡೋದು ಅಂತ ಆಗಿರುತ್ತೆ. ಶೀಘ್ರವಾಗಿ ಮದುವೆ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಆದರೆ ಎಲ್ಲ ದೇವಸ್ಥಾನಕ್ಕೆ ಹೊರಡಬೇಕು. ಇದನ್ನು ನಿಧಾನ ಮಾಡೋದು ಬೇಡ, ಬೇಗ ಮಾಡಿ ಮುಗಿಸ್ಬಿಡೋಣ ಅಂಥೇಳಿ. ಅವರೊಬ್ಬರು ಇಲ್ಲ ಅಂದರೆ ಏನಂತೆ, ಅಂಥ ಕ್ರಿಮಿನಲ್ ಇದ್ರೂ ಜನಗಳು ನಮ್ಮನಿಗೆ ಬೆಟ್ ಮಾಡಿ ತೋರಿಸ್ತಾರೆ, ಅದ್ರ ಬದಲು ಇಲ್ಲದೇ ಇರೋದೇ ಒಳ್ಳೆಯದು ಅಂಥೇಳಿ ಇವರೆಲ್ಲ ಮಾತಾಡಿಕೊಂಡು ನಾಳೆನೇ ಮದುವೆ ಮಾಡಿಬಿಡೋಣ ಅಂತ ಹೇಳಿ ಮಾತಾಡ್ಕೊಂಡಿರ್ತಾರೆ. ಅಷ್ಟೊತ್ತಿಗೆ ಹಂಗೆ ಅಂದ್ಕೊಂಡೇ ಇರ್ತಾರೆ. ಅದಾದಮೇಲೆ ಎಲ್ಲಿ ಮದುವೆ ಮಾಡೋದು ಅಂತೆಲ್ಲ ಮಾತುಕತೆ ಆಗುತ್ತೆ. ಇಂಥ ದೇವಸ್ಥಾನದಲ್ಲಿ ಅಂತಲೂ ಆಗುತ್ತೆ. ಆ ದೇವಸ್ಥಾನಕ್ಕೆ ಹೋಗೋದು ಅಂತ ಆಯಿತು. ಹೆಣ್ಣನ್ನು ಕರ್ಕೊಂಡು ಹೋಗೋದು, ಗಂಡನ್ನು ಕರ್ಕೊಂಡು ಹೋಗೋದು ಅಂತ. ನಿಚ್ಚಿನ ಭಾವನ ಹತ್ರ ಹೇಳ್ತಾಳೆ, ನಿಚ್ಚಿನ ನೀವು ಮದುವೆ ಮಾಡಿದ್ರೆ ನನ್ನ ಜೊತೆಗೆ ಓಕೆ, ಮದುವೆ ಮಾಡಿಲ್ಲ ಅಂದರೆ ನಾನು ಲೈಫ್ ಲಾಂಗ್ ಹಿಂಗೆ ಇದ್ದುಬಿಡ್ತೀನಿ. ನಿಶ್ಚಿತಿಗೆ ಬೇರೆ ಕಡೆ ನೋಡಿ ನೀವು ಮಾಡ್ಬೋದು, ತೊಂದರೆ ಇಲ್ಲ ಅಂತ ಹೇಳ್ತಾಳೆ. ಅಂದರೆ ನೀನು ಅಂದರೆ ನಾನು ಯಾರನ್ನೂ ಮದುವೆ ಆಗೋಲ್ಲ, ನಿಚ್ಚಿನೇ ನನ್ನ ಗಂಡ ಅಂದ್ಕೊಂಡ್ಬಿಟ್ಟಿದ್ದೀನಿ, ದಯವಿಟ್ಟು ನನಗೂ ಅವನಿಗೂ ಮದುವೆ ಮಾಡಿಸಿ ಅಂತ ಹೇಳ್ತಾಳೆ. ಹೇಳಿ ಕೈ ಮುಗಿತಾಳೆ. ಆದರೆ ಕೈ ಮುಗಿತಾಳೆ. ಇವನು ಸುಮ್ಮನೆ ಸರಿ ಅಂತ ಸುಮ್ಮನಾಗ್ತಾನೆ. ಆಮೇಲೆ ಅವನು ಕರೆದು ಇಬ್ಬರು ಕೈ ಕೊಟ್ಟಿದ್ದು ಆಯಿತು. ಆಮೇಲೆ ಬೇಜಾರು ಮಾಡ್ಕೊಬೇಡ ಅಂತ ಹೇಳಿದ್ದು ಆಯಿತು. ಎಲ್ಲ ಆಯಿತು ಅವ್ರ ಕಡೆಯಿಂದ, ಏನೂ ತೊಂದರೆ ಇಲ್ಲ. ಈಗ ಇವಳು ಅಂದರೆ ಸೊಸೆ ಎಲ್ಲರಿಗೂ ಇನ್ನು ಊಟ ಆ ಥರ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಅವೆಲ್ಲ ಮುಗಿಸ್ಕೊಳ್ತಾರೆ. ಇವತ್ತು ಎಲ್ಲದೂ ಆಗೋಗುತ್ತೆ. ನಾಳೆ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗೋದು ಅಂತ ಆಗಿರುತ್ತೆ. ಸರಿ, ಎಲ್ಲ ಖುಷಿ ಆಗ್ಬಿಡ್ತಾರೆ. ಎಲ್ಲ ಅಳುಮುಖದಲ್ಲಿದ್ದವರು ಖುಷಿ ಆಗ್ಬಿಡ್ತಾರೆ, ಸಂತೋಷವಾಗಿ ಎಲ್ಲ ಅವತ್ತು ರಾತ್ರಿ ಕಳೀತಾರೆ. ಆದರೆ ಅಂಜು ಮಾತ್ರ ಅಮ್ಮ ಇಲ್ವಲ್ಲ ಅನ್ನೋದೊಂದು ಬೇಜಾರದಲ್ಲೇ ಇರ್ತಾಳೆ. ಆದರೆ ಏನೂ ಮಾಡೋಕ್ಕಾಗಲ್ಲ, ಏಕೆಂದರೆ ಅವಳು ಮಾಡಿರೋದು ಅಂಥ ಕೆಲಸ ಆಗಿರುತ್ತೆ. ಹಂಗಾಗಿ ಅವರಿಗೆಲ್ಲರಿಗೂ ಬೇಜಾರಾಗಿರುತ್ತೆ. ಮನೆಯಲ್ಲೇ ಇದ್ಕೊಂಡು 20 ವರ್ಷದಿಂದ ಕ್ರಿಮಿನಲ್ ಆ್ಯಕ್ಟಿವಿಟೀಸಲ್ಲಿದ್ದರೂ ಒಬ್ಬರಿಗೂ ಗೊತ್ತಾಗ್ದಂಗೆ ಮೇಂಟೈನ್ ಮಾಡಿದ್ದಾಳಲ್ಲ, ಅದು ಅವಳದ್ದು ಬುದ್ಧಿವಂತಿಕೆ ಅಂತ ಹೇಳಬೇಕು. ಯಾರಿಗೂ ಸಿಕ್ಕಿಲ್ಲ, ಏನೂ ಗೊತ್ತೇ ಆಗಿಲ್ಲ, ಆ ರೀತಿ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದಾಳೆ. ಇದು ಅಜಿತಾಗಂತೂ ನಾನು ಸಾಕಿದ್ದೀನಿ ನಿನ್ನ ಹಾಗೆ ಹಿಂಗೆ ಅಂತ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಹೋದ್ಲು. ಹೌದು, ಅತ್ತೆಯಾಗಿ ನೀವು ಸಾಕಿದ್ದೀರಾ, ಆದರೆ ನೀವು ಮಾಡಿರೋ ಆ್ಯಕ್ಟಿವಿಟೀಸ್ ಸರಿಯಾಗಲಿಲ್ಲ. ನೀವು ಎಲ್ಲ ರೀತಿಯಲ್ಲೂ ಶ್ರವಣನ ಕೊಳ್ಳಕ್ಕೆ ಹೋಗಿದ್ದೀರಾ. ಶ್ರವಣ ಪೊಲೀಸ್ ಆಫೀಸರು ಅಂತ ಗೊತ್ತಿದ್ರೂ ಕೂಡ ಅವ್ರನ್ನ ಕೊಲ್ಲಕ್ಕೆ ಹೋಗಿದ್ದೀರಾ. ಅವ್ರ ಹೆಂಡ್ತಿಗೆ ಕೊಡಬಾರ್ದು ಹಿಂಸೆ ಕೊಟ್ಟಿದ್ದೀರಾ. ಇವತ್ತು ಅವ್ರು ಚೇತರಿಸ್ಕೊಳ್ಳೋಕ್ಕಾಗಿಲ್ಲ. ಆ ಥರ ಅವರ ಮೆಂಟಾಲಿಟಿನ ಚೇಂಜ್ ಮಾಡಿಬಿಟ್ಟಿದ್ದೀರಾ. ಸ್ವಂತ ಹಕ್ಕಾಗಿ ಅವರಿಗೆ ಅಷ್ಟೊಂದು ಟಾರ್ಚರ್ ಕೊಟ್ಟಿದ್ದೀರಾ. ಅದಾದಮೇಲೆ ಅವರ ಮಗಳು ಮನಸ್ವಿನಿ, ಅವಳಿಗಂತೂ ನೀವು ಬದುಕೋಕ್ಕೆ ಬಿಟ್ಟಿಲ್ಲ. ಪಾಪ ಅವರು ಎಲ್ಲೆಲ್ಲೋ ಎಂತೆಂಥ ಪ್ರಾಬ್ಲಮಲ್ಲೆಲ್ಲ ಸಿಗಾಕೊಂಡು ಕೊನೆ ಟೀ ಅಂಗಡಿ ಇಟ್ಕೊಂಡು ಎಲ್ಲೋ ಬದುಕೊಂಡು ಅವಳ ಪಾಡಿಗೆ ಅವರು ಯಾರನ್ನೋ ಅಪ್ಪ ಅಮ್ಮ ಅಂದ್ಕೊಂಡು ಹಂಗೆ ಬದುಕೊಂಡು ಹೋಗಿದ್ದಾಳೆ. ಅಂಥ ಸಿಚುವೇಶನ್ ಎಲ್ಲನೂ ಫೇಸ್ ಮಾಡೋ ರೀತಿ ಮಾಡಿದ್ದೀರಾ. ಈಗ ಅವಳು ಇಲ್ಲಿ ಭೂಮಿಯಾಗಿ ಬಂದಳು ಅನ್ನೋ ಒಂದು ಕಾರಣ ಇಟ್ಕೊಂಡು ಎಷ್ಟು ಸಲ ಅವಳನ್ನ ಕೊಲೆ ಮಾಡೋಕ್ಕೆ ನೀವು ಯತ್ನಿಸಿಲ್ಲ. ಅವೆಲ್ಲ ನಮಗೆ ಗೊತ್ತಾಗ್ತವೆ. ನೀವು ಮಾಡಿದ್ದು ಆ್ಯಕ್ಟಿವಿಟೀಸ್ ಕ್ರಿಮಿನಲ್ ಆ್ಯಕ್ಟಿವಿಟೀಸೇ ಎಲ್ಲ. ಒಂದಾರು ಒಳ್ಳೆಯದಂತೂ ಮಾಡೇ ಇಲ್ಲ ನೀವು ಇಲ್ಲಿವರೆಗೆ. ಮಗಳಿಗೂ ಇನ್ನೇನು ನೀವು ಯಾವತ್ತೂ ಅವಳಿಗೂ ಏನೋ ನೀವು ದುಡ್ದು ಸಂಪಾದನೆ ಅಂತೂ ಮಾಡಲಿಲ್ಲ. ನಮ್ಮನೆಯಲ್ಲೇ ಇದ್ದಾಳೆ. ಹಾಗಾಗಿ ನಿಚ್ಚಿಗೆ ಮದುವೆ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿಲ್ಲ ಅಂದರೆ ಈ ಮನೆ ಮಗಳಾಗೆ ನಾನು ಇಲ್ಲಿ ಇದ್ದುಬಿಡ್ತೀನಿ ಒಂದು ಕಡೆ. ಮದುವೆ ಮಾಡ್ಕೊಂಡ್ರೆ ಅವ್ನ ಹೆಂಡ್ತಿಯಾಗಿ ಬದುಕ್ತೀನಿ ಅಂತ ಅಂತಾಳೆ. ಅದಂತೂ ಎಲ್ಲರಿಗೂ ಪಾಪ ಅನಿಸ್ಬಿಡುತ್ತೆ. ಏಕೆಂದರೆ ಇಲ್ಲಿವರೆಗೆ ಅಮ್ಮ ಇದ್ಲು, ಧೈರ್ಯ ಇತ್ತು. ಈಗ ಅಮ್ಮನೂ ಇಲ್ಲ, ಧೈರ್ಯನೂ ಇಲ್ಲದಂಗೆ ಆಗಿಬಿಟ್ಟಿದೆ. ಹಾಗಾಗಿ ಆಮೇಲೆ ಇಲ್ಲಿ ದೇವಸ್ಥಾನದ ಹತ್ರಕ್ಕೆ ಬರ್ತಾರೆ. ಬಂದಮೇಲೆ ಇನ್ನೂ ಯಾರೂ ಬಂದಿಲ್ಲಲ್ಲ ಅಂತ ಹೇಳ್ಬಿಟ್ಟು ಆವಾಗ ಅಲ್ಲೊಂದು ಫೋಟೋ ತೆಕ್ಕೊಂಡು ಒಳಗೆ ಹೋಗೋಣ ಅಂಥೇಳಿ ಎಲ್ಲರದು ಒಂದು ಫೋಟೋ ತೆಕ್ಕೋತಾರೆ. ಆಮೇಲೆ ಒಳಗೆ ಹೋಗ್ತಾರೆ. ಒಳಗೆ ಹೋಗಿ
ಅಲ್ಲಿ ಎಲ್ಲ ರೆಡಿಯಾಗಿರುತ್ತೆ. ಹಸೆ ಮಣೆ ಮೇಲೆ ಕೂತ್ಕೋತಾರೆ. ಇವತ್ತಿನ ಕತೆ ಇಷ್ಟ ಆಗಿದೆ. ನಾಳಿನ ಎಪಿಸೋಡು ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬ ಚೆನ್ನಾಗಿದೆ. ಆದರೆ ಅವರಮ್ಮ ಅಂತೂ ಬರಲ್ಲ. ಅವರಮ್ಮನ ಬಿಡುಗಡೆ ಭಾಗ್ಯ ಇಲ್ಲ. ಅವರಮ್ಮ ಒಂದು ಸಲ ಲಾಕ್ ಆದರೆ ಮುಗಿದೋಯ್ತು. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.